ಓಂ ಶಾಂತಿ. ಆತ್ಮೀಯರೇ, ಈ ವಿಶೇಷವಾದ ವರದಾನ ಮತ್ತು ಸ್ಲೋಗನ್ ಮಂಥನ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಬಾಬ್ದಾದಾರವರು ನಮಗೆ ಪ್ರತಿ ದಿನವೂ ಅಮೃತ ವೇಳೆಯಲ್ಲಿ ಒಂದಲ್ಲ ಒಂದು ವರದಾನವನ್ನು ನೀಡುತ್ತಲೇ ಇದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ದಾತ ಒಬ್ಬನೇ ಆಗಿದ್ರೂ ಪಡೆಯುವ ಮಕ್ಕಳಲ್ಲಿ ನಂಬರ್ ವಾರ್ ಆಗಿಬಿಡ್ತಾರೆ. ಇದಕ್ಕೆ ಕಾರಣ ಗೊತ್ತೇ? ಬಾಬ್ದಾದಾರವರು ಗಮನಿಸಿದಂತೆ ನಾವು ವರದಾನವನ್ನು ಕೇಳ್ತೇವೆ, ಅದನ್ನು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ತೇವೆ ಮತ್ತು ಆಹಾ ಎಷ್ಟು ಒಳ್ಳೆ ವರದಾನ ಎಂದು ವರ್ಣನೆ ಮಾಡಿ ಖುಷಿ ಪಡ್ತೇವೆ. ಆದರೆ ವರದಾನ ಎನ್ನುವುದು ಕೇವಲ ಕೇಳುವುದಕ್ಕಲ್ಲ, ಅದು ಒಂದು ಬೀಜವಾಗಿದೆ. ಬೀಜವನ್ನು ನಾವು ಎಲ್ಲಿಯವರೆಗೆ ಬಿತ್ತುವುದಿಲ್ಲವೋ ಮತ್ತು ಪಾಲನೆ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಅದು ಫಲ ನೀಡುವುದಿಲ್ಲ. ಬಾಬ್ದಾದಾರವರ ಪ್ರತಿಯೊಂದು ವರದಾನದಲ್ಲೂ ಸದಾ ಎನ್ನುವ ಶಬ್ದವಿರುತ್ತದೆ. ಕೆಲವೊಮ್ಮೆ ಯೋಗಿಯಾಗುವುದಲ್ಲ, ಸದಾ ಯೋಗಿಯಾಗೋದು. ಆದ್ದರಿಂದ ಬನ್ನಿ, 18ನೇ ಜನವರಿ 2026ರಿಂದ 25ನೇ ಜನವರಿ 2026ರವರೆಗಿನ ವರದಾನ ಮತ್ತು ಸ್ಲೋಗನ್ಗಳ ಮಂಥನ ಮಾಡೋಣ. ಈ ವರದಾನರೂಪಿ ಬೀಜವನ್ನು ಸಮಯ ಬಂದಾಗ ಕಾರ್ಯದಲ್ಲಿ ತೊಡಗಿಸುವ ವಿಧಿಯನ್ನು ಕಲಿಯೋಣ. ಓಂ ಶಾಂತಿ. ಹಾಗಾದ್ರೆ ಈ ವಾರದ ಮಂಥನವನ್ನ 18ನೇ ಜನವರಿಯ ವರದಾನದಿಂದ ಶುರು ಮಾಡೋಣ. ಮುರಳಿಯಲ್ಲಿನ ವರದಾನ ಹೀಗಿದೆ: ವ್ಯಕ್ತ ಸ್ಥಿತಿಯಲ್ಲಿ ಇದ್ದರೂ ಅವ್ಯಕ್ತ ಫರಿಷ್ಠಾ ರೂಪದ ಸಾಕ್ಷಾತ್ಕಾರ ಮಾಡುವ ಶ್ವೇತ ವಸ್ತ್ರಧಾರಿಯು ಶ್ವೇತ ಲೈಟ್ ಧಾರಿ ಭವ. ಇದರ ವಿವರಣೆಯಲ್ಲಿ ಬಾಬಾ ಹೇಳ್ತಾರೆ, ಹೇಗೆ ಈಗಲೂ ಎಲ್ಲೆಡೆ ಕೇಳಿಸುತ್ತಿದೆ, ಈ ಶ್ವೇತ ವಸ್ತ್ರಧಾರಿಗಳು ಯಾರು, ಎಲ್ಲಿಂದ ಬಂದವರು? ಈಗ ಎಲ್ಲೆಡೆ ಫರಿಷ್ಠಾ ರೂಪದ ಸಾಕ್ಷಾತ್ಕಾರವಾಗುವಂತೆ ಜಾಗೃತರಾಗಿ. ಇದನ್ನು ಡಬಲ್ ಸೇವೆ ಎನ್ನುತ್ತಾರೆ. ಹೇಗೆ ಮೋಡಗಳು ಎಲ್ಲೆಡೆ ತುಂಬುತ್ತಾವೆಯೋ ಹಾಗೆ ಇದಾಗುವುದು ಶರೀರದಿಂದ ಭಿನ್ನ ಆಗಿ ಸೂಕ್ಷ್ಮ ಶರೀರದಿಂದ ಚಕ್ರ ಹಾಕುವ ಅಭ್ಯಾಸ ಮಾಡಿದ್ದಾಗ ಮನಸ್ಸು ಪವರ್ಫುಲ್ ಆಗ್ತದೆ. ವಾರದ ಆರಂಭದಲ್ಲೇ ಬಾಬಾ ನಮ್ಮ ಅಂತಿಮ ಲಕ್ಷ್ಯವನ್ನ, ನಮ್ಮ ಗುರಿಯನ್ನ ನೆನಪಿಸ್ತಾ ಇದಾರಲ್ವಾ? ಹೌದು. ನಾವು ತಲುಪಬೇಕಾದ ಜಾಗ ಅವ್ಯಕ್ತ ಫರಿಷ್ಠಾ ಸ್ಥಿತಿ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಶಬ್ದ ಇದೆ: ಡಬಲ್ ಸೇವೆ. ನಮ್ಮ ದಿನನಿತ್ಯದ ಲೌಕಿಕ ಕರ್ಮಗಳ ಮಧ್ಯೆ ಈ ಡಬಲ್ ಸೇವೆಯನ್ನು ಪ್ರಾಯೋಗಿಕವಾಗಿ ಮಾಡೋದು ಹೇಗೆ? ಯಾಕಂದ್ರೆ ಮನಸ್ಸು ಬೇಗನೆ ಲೌಕಿಕದಲ್ಲಿ ಸಿಕ್ಕಾಕೊಳ್ಳುತ್ತೆ. ಇದು ತುಂಬಾ ಸಹಜವಾದ ಪ್ರಶ್ನೆ. ಡಬಲ್ ಸೇವೆ ಅಂದ್ರೆ ಶರೀರದಿಂದ ಕರ್ಮ ಮಾಡ್ತಾ ಮನಸ್ಸಿನಿಂದ ಸೂಕ್ಷ್ಮ ಸೇವೆ ಮಾಡೋದು. ಓಕೆ. ಈಗ ನೋಡಿ, ಉದಾಹರಣೆಗೆ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ, ಅದು ಸ್ಥೂಲ ಸೇವೆ. ಅದೇ ಸಮಯದಲ್ಲಿ ನಾನು ಪರಮಾತ್ಮನ ಮಗು, ಈ ಭೋಜನವನ್ನ ಬಾಬಾರವರ ನೆನಪಿನಲ್ಲಿ ಮಾಡ್ತಾ ಇದ್ದೀನಿ, ಇದನ್ನ ಸೇವಿಸುವ ಆತ್ಮರೆಲ್ಲರೂ ಶಕ್ತಿಶಾಲಿಯಾಗಿಲಿ ಅಂತ ಶುಭ ಸಂಕಲ್ಪ ಮಾಡಿದ್ರೆ ಅದು ಸೂಕ್ಷ್ಮ ಸೇವೆ. ಕಚೇರಿಯಲ್ಲಿ ಕಂಪ್ಯೂಟರ್ ಮುಂದೆ ಕೆಲ್ಸ ಮಾಡ್ತಾ ಮಧ್ಯ 1 ನಿಮಿಷ ಬ್ರೇಕ್ ತಗೊಂಡು ಮನಸ್ಸಿನಿಂದಲೇ ಇಡೀ ವಿಶ್ವಕ್ಕೆ ಶಾಂತಿಯ ಕಿರಣಗಳನ್ನು ಕಳುಹಿಸುವುದು, ಇದೇ ಡಬಲ್ ಸೇವೆ. ಸರಿ. ಇಲ್ಲಿ ಶ್ವೇತವಸ್ತ್ರ ಅನ್ನೋದು ಕೇವಲ ನಮ್ಮ ಬಟ್ಟೆಯಲ್ಲ, ನಮ್ಮ ಸಂಕಲ್ಪಗಳ ಶುದ್ಧತೆಯ ಸಂಕೇತ. ಖಂಡಿತ. ಹಾಗಾದ್ರೆ ಆ ದಿನದ ಸ್ಲೋಗನ್ ಕೂಡ ಇದಕ್ಕೆ ಪೂರಕವಾಗಿರಬೇಕು. ಹೌದು. ಸ್ಲೋಗನ್ ಹೀಗಿತ್ತು: ಸರ್ವಗುಣ ಸರ್ವಶಕ್ತಿಯ ಅಧಿಕಾರಿ ಆಗ್ಬೇಕಾದ್ರೆ ಆಜ್ಞಾಕಾರಿ ಆಗಿ. ಅಂದ್ರೆ ಬಾಬಾರವರ ಈ ಡಬಲ್ ಸೇವೆಯ ಆಜ್ಞೆಯನ್ನ ಪಾಲಿಸಿದ್ರೆ ಮಾತ್ರ ನಾವು ಸರ್ವಶಕ್ತಿಗಳ ಅಧಿಕಾರಿಗಳಾಗ್ತೀವಿ ಅಲ್ವಾ? ಖಂಡಿತ. ಆಜ್ಞಾಪಾಲನೆಯೇ ಅಧಿಕಾರದ ಚಾವಿ. ಈಗ ಮುಂದಿನ ದಿನಕ್ಕೆ ಹೋಗೋಣ. 19ನೇ ಜನವರಿಯಂದು ಬಾಬಾ ಈ ಫರಿಷ್ಠಾ ಸ್ಥಿತಿಗೆ ಒಂದು ಅಡಿಪಾಯವನ್ನ ಹಾಕಿಕೊಡ್ತಾರೆ. ಹೌದು. 19ನೇ ಜನವರಿಯ ವರದಾನ: ನಿರಂತರ ತಂದೆಯ ಜೊತೆಯ ಸಂಘದ ಅನುಭೂತಿಯ ಮೂಲಕ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿಯೂ ಸಹಯೋಗಿ ಆಗುವಂತ ಸಹಜಯೋಗಿ ಭವ. ವಿವರಣೆ: ಹೇಗೆ ಶರೀರ ಮತ್ತು ಆತ್ಮದ ಪಾತ್ರವು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಬೇರ್ಪಡಲು ಆಗುವುದಿಲ್ಲ, ಅದೇ ರೀತಿ ತಂದೆಯ ನೆನಪು ಬುದ್ಧಿಯಿಂದ ಬೇರ್ಪಡಬಾರದು. ಸದಾ ತಂದೆಯ ಜೊತೆ ಇರಿ, ಮತ್ಯಾವುದೇ ಸ್ಮೃತಿಯೂ ತನ್ನ ಕಡೆಗೆ ಸೆಳೆಯಬಾರದು. ಇಂಥವರಿಗೆ ಸಹಜ ಮತ್ತು ಸ್ವತಃ ಯೋಗಿಗಳೆಂದು ಹೇಳಲಾಗುತ್ತದೆ. ಇಂತಹ ಯೋಗಿ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ವಚನ, ಪ್ರತಿ ಕರ್ಮದಲ್ಲಿಯೂ ಸಹಯೋಗಿ ಆಗಿರುತ್ತಾನೆ. ಸಹಯೋಗಿ ಎಂದ್ರೆ ಯಾರ ಒಂದು ಸಂಕಲ್ಪವೂ ಸಹ ಸಹಯೋಗ ಇರದೇ ಇರುವುದಿಲ್ಲ. ಇಂತಹ ಯೋಗಿ ಮತ್ತು ಸಹಯೋಗಿಗಳು ಶಕ್ತಿಶಾಲಿ ಆಗಿ ಬಿಡುತ್ತಾರೆ. ಇಲ್ನೋಡಿ, ಮೊದಲ ದಿನದ ಫರಿಷ್ಠಾ ಸ್ಥಿತಿಗೆ 2ನೇ ದಿನದ ಸಹಜ ಯೋಗಿ ಸ್ಥಿತಿ ಎಷ್ಟು ನೇರವಾಗಿ ಕನೆಕ್ಟ್ ಆಗಿದೆ. ಹೌದು. ತಂದೆಯ ಜೊತೆಗಿನ ಸಂಪರ್ಕ ಸಡಿಲ ಆದ್ರೆ, ಆ ನಿರಂತರ ಜೊತೆಯ ಅನುಭವ ಇಲ್ಲದಿದ್ರೆ ಡಬಲ್ ಸೇವೆ ಸಾಧ್ಯವೇ ಇಲ್ಲ.
ಸಹಯೋಗಿ ಅನ್ನೋ ಶಬ್ದಕ್ಕೆ ಬಾಬಾ ಎಷ್ಟು ಆಳವಾದ ಅರ್ಥ ಕೊಡ್ತಾರೆ. ಕೇವಲ ಯೋಗದಲ್ಲಿ ಕೂತಾಗ ನೆನಪು ಮಾಡೋದಲ್ಲ. ಪ್ರತಿಯೊಂದು ಕರ್ಮ ಮಾಡುವಾಗಲೂ. ಹೌದು, ಪ್ರತಿಯೊಂದು ಕರ್ಮ ಮಾಡುವಾಗಲೂ ಬಾಬಾ ನೀವು ಮತ್ತು ನಾನು ಜೊತೆಗಿದ್ದೇವೆ ಅನ್ನೋ ಸ್ಮೃತಿಯಲ್ಲಿರೋದು. ಇದಕ್ಕೊಂದು ಉದಾಹರಣೆ ಅಂದ್ರೆ, ಈಗ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಅಥವಾ ಆಫೀಸ್ನಲ್ಲಿ ತುಂಬಾ ಪ್ರೆಷರ್ ಇದ್ದಾಗ ನಾವು ಗಾಬರಿಯಾಗೋ ಬದಲು, ಬಾಬಾ ನೀವು ನನ್ನ ಜೊತೆಗಾರ, ಈ ಪರಿಸ್ಥಿತಿಯನ್ನು ಒಟ್ಟಿಗೆ ನಿಭಾಯಿಸೋಣ ಅಂತ ಸಂಕಲ್ಪ ಮಾಡಿದ್ರೆ ಸಾಕು. ಆ ಪರಿಸ್ಥಿತಿಯ ಭಾರವೇ ಹಗುರವಾಗುತ್ತೆ. ಆಗ ನಾವು ಸಹಜಯೋಗಿಗಳಾಗ್ತೀವಿ. ಸರಿ, ಆ ದಿನದ ಸ್ಲೋಗನ್ ಕೂಡ ಇದನ್ನೇ ಹೇಳುತ್ತೆ. ಸಮಸ್ಯಾ ಸ್ವರೂಪರಾಗುವ ಬದಲು ಸಮಸ್ಯೆಯನ್ನು ಪರಿಹರಿಸುವ ಸಮಾಧಾನ ಸ್ವರೂಪರಾಗಿರಿ. ಹೌದಲ್ವೇ? ತಂದೆ ಜೊತೆಗಿದ್ರೆ ನಾವು ಸಮಾಧಾನ ಸ್ವರೂಪರಾಗ್ತೀವಿ. ಫರಿಷ್ಠಾ ಸ್ಥಿತಿಯ ಗುರಿ ಇಟ್ಕೊಂಡ್ವಿ, ಅದಕ್ಕೆ ಸಹಜ ಯೋಗಿ ಸ್ಥಿತಿಯ ಅಡಿಪಾಯ ಹಾಕಿದ್ವಿ. ಇದ್ರ ಪರಿಣಾಮ ಏನಾಗತ್ತೆ? ಅದೇ 20ನೇ ಜನವರಿಯ ವರದಾನ, ಆ ದಿನದ ಮುರಳಿಯಲಿನ ವರದಾನ. ತಮ್ಮ ಶಾಂತ ಸ್ವರೂಪ ಸ್ಥಿತಿಯ ಮೂಲಕ ಶಾಂತಿಯ ಕಿರಣಗಳನ್ನು ಹರಡಿಸುವಂತಹ ಮಾಸ್ಟರ್ ಶಾಂತಿಸಾಗರ ಭವ. ವಿವರಣೆ ಹೀಗಿದೆ: ವರ್ತಮಾನ ಸಮಯದಲ್ಲಿ ವಿಶ್ವದ ಮೆಜಾರಿಟಿ ಆತ್ಮರಿಗೆ ಸತ್ಯ ಶಾಂತಿಯ ಅತ್ಯವಶ್ಯಕತೆ ಇದೆ. ದಿನ ಕಳೆದಂತೆ ಅಶಾಂತಿಯ ಅನೇಕ ಕಾರಣಗಳು ಹೆಚ್ಚಾಗುತ್ತಿವೆ ಹಾಗೂ ಹೆಚ್ಚಾಗುತ್ತಿರ್ತವೆ. ಇಂತಹ ಸಮಯದಲ್ಲಿ ತಾವು ಮಾಸ್ಟರ್ ಶಾಂತಿ ಸಾಗರನ ಮಕ್ಕಳು ಅಶಾಂತಿಯ ಸಂಕಲ್ಪಗಳನ್ನು ಲುಪ್ತಗೊಳಿಸುತ್ತಾ ವಿಶೇಷವಾಗಿ ಶಾಂತಿಯ ಪ್ರಕಂಪನಗಳನ್ನು ಹರಡಿಸಿರಿ. ಇದು ಮೊದಲನೇ ದಿನದ ಡಬಲ್ ಸೇವೆಯ ಮುಂದುವರೆದ ಭಾಗದ ತರ ಇದೆ. ಹೌದು, ನಾವು ಕೇವಲ ನಮ್ಮ ಪಾಡಿಗೆ ಶಾಂತವಾಗಿರೋದು ಮಾತ್ರ ಅಲ್ಲ, ನಮ್ಮಿಂದ ಶಾಂತಿಯ ಕಿರಣಗಳು ಹೊರಹೊಮ್ಮಿ ವಾತಾವರಣವನ್ನೇ ಬದಲಾಯಿಸಬೇಕು ಅಂತ. ಆದರೆ ಕೆಲವೊಮ್ಮೆ ಮನೆಯಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಅಶಾಂತಿಯ ವಾತಾವರಣ ಇದ್ದಾಗ ನಾವು ಪ್ರಭಾವಿತರಾಗದೆ ಶಾಂತಿಯನ್ನ ಹರಡೋದೊಂದು ಸವಾಲೇ ಸರಿ. ಹೌದು. ಅದಕ್ಕಾಗಿಯೇ ಬಾಬಾ ಮಾಸ್ಟರ್ ಶಾಂತಿ ಸಾಗರ ಅಂತ, ಶಾಂತಿಯ ಸರೋವರ ಅಂತಲ್ಲ. ಸಾಗರದ ಶಕ್ತಿ ಅಪಾರ. ಮನೆಯಲ್ಲಿ ಯಾರಾದ್ರೂ ಕೋಪ ಮಾಡ್ಕೊಂಡಾಗ ನಾವು ರಿಯಾಕ್ಟ್ ಮಾಡದೆ ಮೌನವಾಗಿ ಅವರನ್ನು ಶುಭ ಭಾವನೆಯ ದೃಷ್ಟಿಯಿಂದ ನೋಡಿದ್ರೆ ನಿಧಾನವಾಗಿ ವಾತಾವರಣ ಬದಲಾಗುತ್ತೆ. ನಿಜ. ನಮ್ಮ ಒಂದು ಶುದ್ಧ ಸಂಕಲ್ಪಕ್ಕೆ ಅಶಾಂತಿಯನ್ನ ಸಮಾಪ್ತಿ ಮಾಡುವ ಶಕ್ತಿ ಇದೆ. ಆಗ ನಾವು ಜ್ಞಾನ ಸೂರ್ಯನಾದ ತಂದೆಯ ಸನ್ಮುಖದಲ್ಲಿದ್ದಂತೆ. ಆ ದಿನದ ಸ್ಲೋಗನ್ ಕೂಡ ಅದನ್ನೇ ನೆನಪಿಸುತ್ತೆ. ಏನ್ ಹೇಳುತ್ತೆ ಸ್ಲೋಗನ್? ತಂದೆಯ ಸರ್ವಗುಣಗಳ ಅನುಭವ ಮಾಡುವುದಕ್ಕಾಗಿ ಸದಾ ಜ್ಞಾನ ಸೂರ್ಯನ ಸನ್ಮುಖದಲ್ಲಿರಿ. ಈ ಸ್ಥಿತಿಯನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವು ಬೇರೆಯವರಿಂದ, ಅವರ ಕರ್ಮಗಳಿಂದ ಪ್ರಭಾವಿತರಾಗಬಾರ್ದು. ಪುರುಷಾರ್ಥದಲ್ಲಿ ನಾವು ಎಡುವುದೇ ಇಲ್ಲಿ. ಹೌದು ಹೌದು. ಅದಕ್ಕಾಗಿಯೇ ಬಾಬಾ 21ನೇ ಜನವರಿಯಂದು ಒಂದು ರಕ್ಷಣಾ ಕವಚವನ್ನೇ ಕೊಟ್ಟಿದ್ದಾರೆ. ಆ ದಿನದ ವರದಾನ ಫಾಲೋ ಫಾದರ್ ಮತ್ತು ಸಿ ಫಾದರ್ನ ಮಹಾಮಂತ್ರದ ಮೂಲಕ ಏಕರಸ ಸ್ಥಿತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪುರುಷಾರ್ಥಿ ಭವ. ವಿವರಣೆ: ಸಿ ಫಾದರ್ ಫಾಲೋ ಫಾದರ್ ಈ ಮಂತ್ರವನ್ನು ಸದಾ ತಮ್ಮ ಮುಂದೆ ಇಟ್ಟುಕೊಳ್ಳುತ್ತಾ ಏರುವ ಕಲೆಯಲ್ಲಿ ಸಾಗುತ್ತಿರಿ, ಹಾರುತ್ತಿರಿ. ಆತ್ಮರನೆಂದಿಗೂ ನೋಡಬಾರದು, ಏಕೆಂದರೆ ಆತ್ಮರೆಲ್ಲರೂ ಪುರುಷಾರ್ಥಿಯಾಗಿದ್ದಾರೆ. ಅವರು ಸಂಪನ್ನರಲ್ಲ. ಆದ್ದರಿಂದ ಫಾಲೋ ಫಾದರ್ ಮಾಡಿರಿ, ಫಾಲೋ ಬ್ರದರ್ಸ್ ಸಿಸ್ಟರ್ಸ್ ಅಲ್ಲ. ಇದು ಇಡೀ ವಾರದ ಪುರುಷಾರ್ಥಕ್ಕೆ ಒಂದು ಪ್ರಮುಖವಾದ ಸಾಧನ. ಖಂಡಿತ. ಬೇರೆಯವರನ್ನ ನೋಡಿ, ಅವರ ತಪ್ಪುಗಳನ್ನ ನೋಡಿ ನಮ್ಮ ಸ್ಥಿತಿ ಏರುಪೇರಾಗುತ್ತೆ. ಆದ್ರೆ ಸೇವೆಯಲ್ಲಿ ಯಾರಾದ್ರೂ ತಪ್ಪು ಮಾಡಿದಾಗ ಅವರನ್ನ ದೂಷಿಸೋ ಬದಲು ಈ ಸಮಯದಲ್ಲಿ ಬಾಬಾ ಆಗಿದ್ರೆ ಏನ್ ಮಾಡ್ತಿದ್ರು ಅಂತ ಯೋಚಿಸಿದ್ರೆ ನಮ್ಮ ದೃಷ್ಟಿ, ವೃತ್ತಿ ಎಲ್ಲವೂ ಬದಲಾಗುತ್ತೆ. ನಾವು ಕರುಣಾಮಯಿಗಳಾಗ್ತೀವಿ. ಹೌದು. ಆಗ ಪರಚಿಂತನೆಯ ಪ್ರಭಾವದಿಂದ ಮುಕ್ತರಾಗಿ ಏಕರಸ ಸ್ಥಿತಿಯಲ್ಲಿರ್ತೀವಿ. ಮತ್ತು ಆ ದಿನದ ಸ್ಲೋಗನ್ ಪರಚಿಂತನೆಯ ಪ್ರಭಾವದಲ್ಲಿ ಬರದೆ ಶುಭ ಚಿಂತನೆ ಮಾಡುವಂತಹ ಶುಭ ಚಿಂತಕ ಮಣಿಯಾಗಿರಿ. ಈ ವರದಾನಕ್ಕೆ ಹಿಡಿದ ಕನ್ನಡಿಯ ಹಾಗೆ ಇದೆ. ಹೌದು. ಫಾಲೋ ಫಾದರ್ ಮಾಡಿದ್ರೆ ನಾವು ಸಹಜವಾಗಿಯೇ ಶುಭಚಿಂತಕರಾಗ್ತೀವಿ. ಈಗ 22ನೇ ಜನವರಿಯಂದು ಬಾಬಾ ಈ ಮಂತ್ರಕ್ಕೆ ಒಂದು ಭಾವನಾತ್ಮಕ ಆಯಾಮವನ್ನ ಸೇರಿಸ್ತಾರೆ. ಇದು ಬುದ್ಧಿಯ ಜೊತೆಗೆ ಹೃದಯವನ್ನು ತಟ್ಟುತ್ತೆ. ಮುರಳಿಯಲ್ಲಿನ ವರದಾನ: ನೆನಪಿನ ಆಧಾರದಿಂದ ಮಾಯೆಯ ಕೆಸರಿಂದ ದೂರವಿರುವ ಸದಾ ಹರ್ಷಿತಮುಖಿ ಭವ. ವಿವರಣೆ: ತಮ್ಮ ಮುಂದೆ ಎಂತಹ ಮಾತುಗಳೇ ಬರಲಿ, ಅದನ್ನು ಕೇವಲ ತಂದೆಯ ಮೇಲೆ ಬಿಟ್ಟುಬಿಡಿ. ಮನಪೂರ್ವಕವಾಗಿ ಹೇಳಿರಿ, ಬಾಬಾ. ಇದರಿಂದ ಮಾತುಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತವೆ. ಬಾಬಾ ಎಂಬ ಈ ಶಬ್ದವನ್ನು ಹೃದಯದಿಂದ ಹೇಳುವುದೇ ಜಾದುವಾಗಿದೆ. ಮಾಯೆಯು ಮೊಟ್ಟಮೊದಲು ತಂದೆಯನ್ನೇ ಮರೆಸುತ್ತದೆ. ಇದು ಎಷ್ಟು ಅದ್ಭುತವಾಗಿದೆ. ಫಾಲೋ ಫಾದರ್ ಅನ್ನೋದು ಬುದ್ಧಿಯ ಮಟ್ಟದ ವಿವೇಚನೆ ಆದ್ರೆ, ಬಾಬಾ ಅಂತ ಹೃದಯದಿಂದ ಕರೆಯೋದು ಸಂಪೂರ್ಣ ಸಮರ್ಪಣೆಯ ಸ್ಥಿತಿ.
ಯಾರಾದರೂ ಅವಮಾನಿಸಿದಾಗ ಅಥವಾ ನಷ್ಟವಾದಾಗ ಬುದ್ಧಿಯಿಂದ ಜಾಸ್ತಿ ವಿಶ್ಲೇಷಣೆ ಮಾಡೋ ಬದಲು ತಕ್ಷಣ ಬಾಬಾ ಅಂತ ಮನಪೂರ್ವಕವಾಗಿ ಹೇಳಿದ್ರೆ ಆ ಭಾರವೆಲ್ಲವೂ ಇಳಿದು ಹೋಗುತ್ತೆ. ಹೌದು. ನಾವು ಕಮಲ ಪುಷ್ಪದಂತೆ ಮಾಯೆಯ ಕೆಸರಿಂದ ಮೇಲೆದ್ದು ಹರ್ಷಿತರಾಗ್ತೀವಿ. ಹೌದು. ಮತ್ತು ಆ ದಿನದ ಸ್ಲೋಗನ್ ಕೂಡ ಪವಿತ್ರತೆಯ ಮಹತ್ವವನ್ನ ತಿಳಿಸುತ್ತೆ. ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮರಾಗಿದ್ದಾರೆ. ಸರಿ. ಬಾಬಾ ಅಂತ ಹೇಳಿ ಎಲ್ಲವನ್ನೂ ಅವರಿಗೆ ಒಪ್ಪಿಸಿದಾಗ ನಾವು ನಿರ್ವಿಕಾರಿ ಪವಿತ್ರ ಸ್ಥಿತಿಯಲ್ಲಿ ಸ್ಥಿತರಾಗ್ತೇವೆ. ಆದ್ರೆ ಈ ಬಾಬಾ ಅನ್ನೋ ಜಾದೂ ಕೆಲ್ಸ ಮಾಡ್ಬೇಕಾದ್ರೆ ತಂದೆಯ ಜೊತೆಗಿನ ಸಂಪರ್ಕ ಗಟ್ಟಿಯಾಗಿರ್ಬೇಕು. ಅದೇ ಮುಂದಿನ ದಿನದ ಸಾರ. ಹೌದು. 23ನೇ ಜನವರಿಯ ವರದಾನ. ಗೊಂದಲರಾಗುವ ಬದಲು ಸಡಿಲಿಕೆಯಾದ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತಹ ಸಮಸ್ಯಾಮುಕ್ತ ಭವ. ವಿವರಣೆ: ಸರ್ವ ಸಮಸ್ಯೆಗಳಿಗೂ ಮೂಲ ಕಾರಣವೆಂದರೆ ಸಂಪರ್ಕದ ಸಡಿಲಿಕೆ ಆಗಿದೆ. ನಿಶ್ಚಯದ ಬುನಾದಿಯನ್ನು ಅಲುಗಾಡಿಸಬಾರದು. ನಾನು ಬಾಬಾರವರ ಮಗು, ಬಾಬಾ ನನ್ನವರು, ಇದರ ಆಧಾರದಿಂದ ಬುನಾದಿಯನ್ನು ಪರಿಪಕ್ವಗೊಳಿಸುವಿರೆಂದರೆ ಸಮಸ್ಯಾಮುಕ್ತರು ಆಗಿಬಿಡುವಿರಿ. ನೋಡಿ, ಮತ್ತೆ ನಾವು ಸಹಜಯೋಗಿ ಸ್ಥಿತಿಗೆ ಬಂದು ತಲುಪಿದ್ವಿ. ಹೌದು. ಮೊಬೈಲ್ ನೆಟ್ವರ್ಕ್ ವೀಟಿದ್ರೆ ಕಾಲ್ ಕಟ್ ಆಗೋ ಹಾಗೆ ಬಾಬಾರವರ ಜೊತೆ ನಮ್ಮ ಸಂಪರ್ಕ ಸಡಿಲವಾದ್ರೆ ಮಾಯೆ ಬರುತ್ತೆ, ಗೊಂದಲಗಳು ಶುರುವಾಗುತ್ತೆ. ಈ ಸಂಪರ್ಕವನ್ನ ಸದಾ ಸ್ಟ್ರಾಂಗ್ ಆಗಿಟ್ಕೊಳ್ಳೋಕೆ ಅಮೃತವೇಳೆಯ ಯೋಗವೇ ಬುನಾದಿ. ದಿನದ ಮಧ್ಯ ಗೊಂದಲವಾದಾಗ ಹೆಚ್ಚು ಯೋಚಿಸೋದನ್ನ ಬಿಟ್ಟು ತಕ್ಷಣ ಯೋಗದಲ್ಲಿ ಕುಳಿತು ಆ ಸಡಿಲವಾದ ಸಂಪರ್ಕವನ್ನ ಸರಿಪಡಿಸ್ಕೋಬೇಕು. ಆ ದಿನದ ಸ್ಲೋಗನ್ ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದು ಇದೇ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆಗೊಳಿಸುವ ವಿಧಿಯಾಗಿದೆ. ಇದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹೌದು. ಗೊಂದಲವಾದಾಗ ವಿಸ್ತಾರದಲ್ಲಿ ಸಿಕ್ಕಾಕೊಳ್ದೆ ಸಾರವಾದ ಬೀಜರೂಪ ಸ್ಥಿತಿಗೆ ಹೋದ್ರೆ ಸಂಪರ್ಕ ತಕ್ಷಣ ಜೋಡಣೆಯಾಗತ್ತೆ. ಸಂಪರ್ಕ ಗಟ್ಟಿಯಾದಾಗ ಜೀವನವು ಒಂದು ನೃತ್ಯದ ಹಾಗೆ ಹಗುರವಾಗತ್ತೆ. 24ನೇ ಜಾನ್ವರಿಯ ವರದಾನ ಅದನ್ನೇ ಹೇಳುತ್ತೆ. ಗಾಬರಿಯಾಗುವ ನೃತ್ಯವನ್ನು ಬಿಟ್ಟು ಸದಾ ಖುಷಿಯ ನೃತ್ಯವನ್ನು ಮಾಡುವಂಥ ಮಾಸ್ಟರ್ ಜ್ಞಾನ. ಪೂರ್ಣ ಭವ. ವಿವರಣೆ ಹೀಗಿದೆ: ಯಾವ ಮಕ್ಕಳು ಮಾಸ್ಟರ್ ಜ್ಞಾನ ಪೂರ್ಣರಾಗಿದ್ದಾರೆ ಅವರೆಂದಿಗೂ ಗಾಬರಿಯಾಗುವ ನೃತ್ಯವನ್ನು ಮಾಡಲು ಸಾಧ್ಯವಿಲ್ಲ. ತಂದೆಯ ಕೈಯಲ್ಲಿ ಶ್ರೀಮತ ಕೈಕೊಟ್ಟು ನಡೆಯುತ್ತೀರೆಂದರೆ ಖುಷಿಯ ನೃತ್ಯವನ್ನು ಮಾಡುತ್ತಾ ಇರುತ್ತೀರಿ. ಆದ್ರೆ ಯಾವಾಗ ಮಾಯೆಯ ಕೈಯನ್ನು ಮನಮತ ಪರಮತ ಹಿಡಿಯುವೀರೆಂದರೆ ಅದೇ ಗಾಬರಿಯಾಗುವ ನೃತ್ಯವಾಗುವುದು. ಬಾಬಾ ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಕ್ಕೆ ಹೇಳ್ತಾ ಇದ್ದಾರೆ. ಸಮಸ್ಯೆ ಬಂದಾಗ ನಾವು ಗಾಬರಿಯ ನೃತ್ಯ ಮಾಡ್ತೀವೋ ಅಥವಾ ಖುಷಿಯ ನೃತ್ಯ ಮಾಡ್ತೀವೋ? ಖುಷಿಯ ನೃತ್ಯ ಅಂದ್ರೆ ನಾಟಕದ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿ ಅಂತ ತಿಳಿದು ಸ್ಥಿರವಾಗಿರೋದು. ಪ್ರಾಪ್ತಿಗಳನ್ನ ನೆನೆದು ಶ್ರೀಮತದಂತೆ ನಡೆದರೆ ಜೀವನವು ನೃತ್ಯದ ಹಾಗೆ ಹಗುರವಾಗುತ್ತೆ. ಆಗ ನಮ್ಮ ಸಂಕಲ್ಪ ಮತ್ತು ಕರ್ಮ ಎರಡೂ ಮಹಾನಾಗುತ್ತೆ. ಹೌದು. ಅಂದಿನ ಸ್ಲೋಗನ್ ಹೇಳೋ ಹಾಗೆ, ಯಾರ ಸಂಕಲ್ಪ ಮತ್ತು ಕರ್ಮವು ಮಹಾನ್ ಆಗಿದೆಯೋ ಅವರೇ ಮಾಸ್ಟರ್, ಸರ್ವಶಕ್ತಿವಂತ ಆಗಿದ್ದಾರೆ. ಈ ಖುಷಿಯ ನೃತ್ಯ ಕೇವಲ ಯೋಗದಲ್ಲಿ ಮಾತ್ರ ಅಲ್ಲ, ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಕಾಣಬೇಕು. ಅದೇ ಈ ವಾರದ ಅಂತಿಮ ವರದಾನ, 25ನೇ ಜನವರಿಯ ಸಾರ. ಓ, ಈ ವಾರದ ಎಲ್ಲ ಮಂಥನದ ಸಾರಾಂಶ ಇಲ್ಲಿದೆ ಅಂತಾನೆ ಹೇಳಬಹುದು. ಹೌದು. 25ನೇ ಜನವರಿಯ ವರದಾನ: ಧರ್ಮ ಮತ್ತು ಕರ್ಮ ಎರಡನ್ನೂ ಸಮಾನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತಹ ದಿವ್ಯ ಅಥವಾ ಶ್ರೇಷ್ಠ ಬುದ್ಧಿವಂತ ಭವ. ವಿವರಣೆ: ಕರ್ಮವನ್ನು ಮಾಡುವ ಸಮಯದಲ್ಲಿ ಧರ್ಮ ಅರ್ಥಾತ್ ಧಾರಣೆಯೂ ಸಹ ಸಂಪೂರ್ಣವಾಗಿ ಇರುತ್ತದೆಯೆಂದರೆ ಧರ್ಮ ಮತ್ತು ಕರ್ಮವೆರಡರ ಸಮತೋಲನವು ಸಮಾನವಾಗಿ ಇರುವುದರಿಂದ ಪ್ರಭಾವ ಬೀರುವುದು. ಬುದ್ಧಿಯಲ್ಲಿ ಎರಡೂ ಮಾತಿನಲ್ಲಿ ಸಮಾನ ಸಮತೋಲನವಿದ್ದಾಗ ಹೇಳಲಾಗುತ್ತದೆ ಶ್ರೇಷ್ಠ ಅಥವಾ ದಿವ್ಯ ಬುದ್ಧಿವಂತರು. ನೋಡಿ, ಇಡೀ ವಾರದ ಪಯಣ ಇಲ್ಲಿಗೆ ಬಂದು ನಿಲ್ಲುತ್ತೆ. ಫರಿಸ್ತಾ ಆಗ್ಬೇಕಾದ್ರೆ, ಸಹಜ ಯೋಗಿ ಆಗ್ಬೇಕಾದ್ರೆ ನಾವು ಪ್ರವೃತ್ತಿಯಲ್ಲಿ ನಮ್ಮ ಕರ್ಮಕ್ಷೇತ್ರದಲ್ಲಿ ಧರ್ಮ ಮತ್ತು ಕರ್ಮವನ್ನ ಬ್ಯಾಲೆನ್ಸ್ ಮಾಡಬೇಕು. ಹೌದು, ಸಮತೋಲನದಲ್ಲಿಡ್ಬೇಕು. ಇಲ್ದಿದ್ರೆ ಜ್ಞಾನ ಕೇವಲ ಮಾತಿಗಷ್ಟೇ ಸೀಮಿತ. ಅಡಿಗೆ ಮಾಡುವಾಗ ಕೇವಲ ಶಾರೀರಿಕ ಕರ್ಮ ಮಾಡೋದಲ್ಲ, ನಾನು ಯೋಗಿ ಅನ್ನೋ ಧಾರಣೆಯೊಂದಿಗೆ ಮಾಡೋದು. ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಕೇವಲ ಕರ್ತವ್ಯ ಅಲ್ಲ, ನಾನು ವಿಶ್ವಕಲ್ಯಾಣಕಾರಿ ಅನ್ನೋ ಧರ್ಮದ ಸ್ಮೃತಿಯೊಂದಿಗೆ ಮಾಡೋದು. ಆಗ ನಾವು ದಿವ್ಯ ಬುದ್ಧಿವಂತರು. ಮತ್ತು ಆ ದಿನದ ಅಂತಿಮ ಸ್ಲೋಗನ್: ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವ ಆಸನದಲ್ಲಿ ಸ್ಥಿತಗೊಳಿಸುತ್ತೀರೆಂದರೆ ಎಂದಿಗೂ ಏರುಪೇರಾಗುವುದಿಲ್ಲ. ಈ ಸ್ಥಿತಿಯನ್ನ ಅಚಲಗೊಳಿಸುತ್ತೆ. ಹೌದು. ಜ್ಞಾನವನ್ನ ಕೇವಲ ಕೇಳೋದಲ್ಲ, ಧರ್ಮ ಮತ್ತು ಕರ್ಮದ ಸಮತೋಲನದಿಂದ ಅದನ್ನು ಅನುಭವ ಮಾಡಿದಾಗ ನಮ್ಮ ಸ್ಥಿತಿ ಏರುಪೇರಾಗೋದಿಲ್ಲ.
ಈ 8 ದಿನಗಳ ವರದಾನ ಮತ್ತು ಸ್ಲೋಗನ್ಗಳನ್ನ ಒಟ್ಟಾಗಿ ನೋಡಿದ್ರೆ ಬಾಬಾ ನಮ್ಮನ್ನ ಒಂದು ಸುಂದರವಾದ ಕ್ರಮಬದ್ಧವಾದ ಆಧ್ಯಾತ್ಮಿಕ ಪಯಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಪ್ರತಿಯೊಂದು ದಿನವೂ ಮುಂದಿನ ದಿನಕ್ಕೆ ಮೆಟ್ಟಿಲಾಡಿದೆ. ಹೌದು, ಈ ಪಯಣದ ಗುರಿ ಅವ್ಯಕ್ತ ಫರಿಸ್ತಾ ಆಗೋದು. ಅದಕ್ಕೆ ಬೇಕಾದ ಮಾರ್ಗ ಅಂದ್ರೆ ತಂದೆಯ ಜೊತೆಗಿನ ನಿರಂತರ ಮತ್ತು ಗಟ್ಟಿಯಾದ ಸಂಪರ್ಕ. ಹೌದು, ನಮ್ಮ ರಕ್ಷಣಾ ಕವಚ ಫಾಲೋ ಫಾದರ್ ಅನ್ನೋ ಮಹಾಮಂತ್ರ, ನಮ್ಮ ಭಾವನಾತ್ಮಕ ಶಕ್ತಿ ಬಾಬಾ ಅನ್ನೋ ಜಾದೂ. ಮತ್ತು ಅಂತಿಮವಾಗಿ ನಮ್ಮ ಜೀವನ ಶೈಲಿ, ಧರ್ಮಕರ್ಮದ ಸಮತೋಲನ. ಇಡೀ ವಾರ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಕಾರ್ಯಾಗಾರದ ಹಾಗೆ ಇದೆ. ಬಾಬಾರವರು ಹೀಗೆ ಹೇಳಿದ ಹಾಗೆ ಭಾಸವಾಗ್ತಿದೆ. ಮಕ್ಕಳೇ, ಗಾಬರಿಯಾಗ್ಬೇಡಿ, ನನ್ನ ಶ್ರೀಮತ್ತ ಕೈ ಹಿಡಿದು ಖುಷಿಯ ನೃತ್ಯ ಮಾಡಿ. ನೀವು ಸಾಧಾರಣರಲ್ಲ, ಮಾಯೆಯ ಕೆಸರಿನಲ್ಲಿ ಅಳಲುವ ಕಮಲಪುಷ್ಪಗಳು. ನೀವು ವಿಶ್ವಕ್ಕೆ ಶಾಂತಿ ನೀಡುವ ಮಾಸ್ಟರ್ ಶಾಂತಿಸಾಗರರು. ಖಂಡಿತ. ಈ ವಾರದ ಮಂಥನ ನಮ್ಮೆಲ್ಲರ ಪುರುಷಾರ್ಥಕ್ಕೆ ಹೊಸ ಶಕ್ತಿ ನೀಡಲಿ. ಖಂಡಿತ. ಈ ಮಂಥನವು ನಮ್ಮ ಬುದ್ಧಿಯಲ್ಲಿ ಸದಾ ಸ್ಮೃತಿಯಲ್ಲಿರ್ಲಿ. ಆತ್ಮೀಯ ಬ್ರಾಹ್ಮಣ ಕುಲಭೂಷಣರೇ, ಬಾಬ್ದಾದಾರವರ ಕಣ್ಣಿನ ನಕ್ಷತ್ರಗಳೇ, ನೆನಪಿರಲಿ, ವರದಾನದ ನೈಜ ಲಾಭ ಸಿಗುವುದು ಅದನ್ನು ನಾವು ಕಾರ್ಯದಲ್ಲಿ ತೊಡಗಿಸಿದಾಗ ಮಾತ್ರ. ವರದಾನಗಳು ಬೀಜದಂತೆ ಸಮಯಕ್ಕೆ ತಕ್ಕಂತೆ ಸ್ಮೃತಿಯ ನೀರನ್ನು ಹಾಕಿ ಕಾರ್ಯದಲ್ಲಿ ಬಳಸಿದಾಗ ಅವು ವೃಕ್ಷವಾಗಿ ಫಲ ನೀಡುತ್ತವೆ. ಈ ವರದಾನಗಳು ಅತ್ಯಂತ ಶಕ್ತಿಶಾಲಿಯಾದವು. ಇವುಗಳನ್ನು ಕೇವಲ ಸ್ವಂತ ಜೀವನದಲ್ಲಿ ಬಳಸಿಕೊಂಡು ಫಲ ಪಡೆಯೋದಷ್ಟೇ ಅಲ್ಲ, ಬೇರೆ ಆತ್ಮಗಳನ್ನೂ ಸಹ ವರದಾತ ತಂದೆಯಿಂದ ವರದಾನ ಪಡೆಯಲು ಯೋಗ್ಯರನ್ನಾಗಿ ಮಾಡುವ ಶಕ್ತಿಯನ್ನು ನೀಡುತ್ತದೆ. ಇಂತಹ ಮಂಥನಕ್ಕಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸದಾ ಸಂಪರ್ಕದಲ್ಲಿರಿ. ಓಂ ಶಾಂತಿ.